ಹಾಲೆಲೂಯ. ಹಾಲೆಲೂಯ. ನಿಮ್ಮೆಲ್ಲರಿಗೆ ಯೇಸುವಿನ ಮಧುರ ನಾಮದಲ್ಲಿ ಸ್ವಾಗತ ಮಾಡ್ತೇವೆ. ಈ ಮುಂಜಾನೆ ವೇಳೆಯಲ್ಲಿ ನಾವು ಮೊದಲನೇದಾಗಿ ಪ್ರಾರ್ಥನೆಯೊಟ್ಟಿಗೆ ಆರಾಧನೆ ಪ್ರಾರಂಭಿಸೋಣ. ನಾವೆಲ್ಲರೂ ಮಕ್ಕಳನ್ನು ಗೌರವಿಸೋಣ. ಸ್ತೋತ್ರ ಯೇಸುವೆ. ತಂದೆಯಾದ ದೇವರೇ, ಯೇಸು ಕ್ರಿಸ್ತ ನಾಮದಲ್ಲಿ ನಿನ್ನ ಕೃಪಾ ಸಿಂಹಾಸನ ಮುಂದೆ ವಾರ್ತವ್ಯ. ಈ ಒಂದು ಸಮಯದಲ್ಲಿ ಈ ಒಂದು ದಿನಕ್ಕಾಗಿ ನಿನಗೆ ವಂದನೆ ಸಲ್ಲಿಸ್ತೇವೆ ಅಪ್ಪ. ಈ ದಿನಕ್ಕಾಗಿ ಅಪ್ಪ ನೀನು ಕೊಟ್ಟಿದ್ದಿ, ನಿನಗೆ ಸ್ತೋತ್ರಗಳನ್ನು ಸಲ್ಲಿಸ್ತೇವೆ. ಈ ದಿನದಲ್ಲಿ ಆನಂದಿಸ್ತೇವೆ, ಉಲ್ಲಾಸಗೊಳ್ತೇವೆ, ನಾವೆಲ್ಲರ ಹರ್ಷ ಪಡ್ತೇವೆ ಸ್ವಾಮಿ. ನಿನ್ನ ನಾಮವನ್ನು ಮೇಲೆ ಕೆತ್ತೇವೆ ಶ್ರೇಯ ಅಪ್ಪ. ಈ ಒಂದು ಸಮಯದಲ್ಲಿ ಆರಾಧನೆ ಸ್ತೋತ್ರ ಗೀತೆಗಳ ಮೂಲಕ ಅಪ್ಪ ನಿನಗೆ ಮಹಿಮೆ ಸಲ್ಲಿಸುವಂತೆ ನಮಗೆಲ್ಲರನ್ನು ಕೃಪೆಯ ಪಾಲಿಸಿದ್ದಿ, ನಿನಗೆ ಸ್ತೋತ್ರ ಸಲ್ಲಿಸ್ತೇವೆ ಸುವೆ ಅಪ್ಪ. ಮತ್ತೊಂದು ಆವರ್ತಿ ಅಪ್ಪ ಇದರ ಮೂಲಕ ನಿನ್ನ ನಾಮ ಮಹಿಮೆ ಹೊಂದಲ್ಪಡಬೇಕೆಂಬುದಾಗಿ ಯೇಸು ಕ್ರಿಸ್ತನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿದ್ದೇವೆ ತಂದೆ. ಹಾಲೆಲೂಯ. ಹಾಲೆಲೂಯ. ಈಗ ನಾವು ಕೆಲವು ಹಾಡನ್ನು ಹಾಡುತ್ತಾ ಚಪ್ಪಾಳೆ ತಟ್ಟುತ್ತಾ ನಮ್ಮ ಕರ್ತನನ್ನು ಆರಾಧನೆ ಮಾಡೋಣ ಪ್ರಿಯರು. ಮೊದಲನೇದಾಗಿ ಆರಾಧನೆ ಆರಾಧನೆ ಸ್ತುತಿ ಆರಾಧನೆ ಎಂಬುದಾಗಿ ಹಾಡನ್ನು ಹಾಡುತ್ತಾ ಆತ ನಾಮವನ್ನು ನಾವೆಲ್ಲರೂ ಕೊಂಡಾಡೋಣ. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಹಾಡು ಹಾಡೋಣ. ಹಲ್ಲೆಲೂಯಾ, ಸ್ತುತಿ ಮಾಡಿರಿ ನಮ್ಮ ಯೇಸುವಿಗೆ ಸ್ತುತಿ ಮಾಡಿರಿ ಎಂಬುದಾಗಿ ಈ ಹಾಡನ್ನು ಹಾಡುತ್ತಾ ನಮ್ಮ ಯೇಸು ಕ್ರಿಸ್ತನ ನಾಮವನ್ನು ನಾವೆಲ್ಲರೂ ಸ್ತೋತ್ರ ಮಾಡೋಣ ಪ್ರಿಯರು. Hallelujah.
ಅದಕ್ಕೆ ಆತನ ಚಿತ್ತವು ನಾವು ತಿಳಿತೇವೆ ಮತ್ತು ಅದರ ಪ್ರಕಾರ ನಾವು ನಡಿಬೇಕು ಪ್ರಿಯರೇ. ಹಾಲೆಲೂಯ. Hallelujah. ಅದೇ ರೀತಿಯಲ್ಲಿ ನಾವು ಇನ್ನೊಂದು ಹಾಡು ಹಾಡೋಣ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು ಎಂಬುದಾಗಿ ಹಾಡನ್ನು ಹಾಡುತ್ತಾ ಆತನೇ ನಮ್ಮ ಜೀವವು, ನಮ್ಮ ಸತ್ಯವೂ ಮಾರ್ಗವೂ ಆಗಿದ್ದಾನೆ ಎಂಬುದಾಗಿ ನಾವು ಘೋಷಣೆ ಮಾಡೋಣ ಪ್ರಿಯರೇ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ನೀನೇ ನನ್ನ ಜೀವ, ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಕಾಲನ್ನು ತಿಕ್ಕಿ ಕಾಲಂತೆ ಮಾರ್ಪಡಿಸಿ ದುರ್ಲಭತನ ಮಾಡಿದಿ, ನನ್ನನ್ನು ಬಲಪಡಿಸಿ ಅದರಡೆ ನೀಡಿದಿ. ಕಾಲನ್ನು ತಿಕ್ಕಿ ಕಾಲಂತೆ ಮಾರ್ಪಡಿಸಿ ದುರ್ಲಭತನ ಮಾಡಿದಿ, ನನ್ನನ್ನು ಬಲಪಡಿಸಿ ಅದರಡೆ ನೀಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಅಪ್ಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದಿ, ವೈರಿಯು ನನ್ನ ಮುಂದೆ ನಿಲ್ಲುವಂತೆ ಮಾಡಿದಿ. ಅಪ್ಪತ್ತು ದಿನಗಳಲ್ಲಿ ನನಗೆ ಸಹಾಯವ ಮಾಡಿದಿ, ವೈರಿಯು ನನ್ನ ಮುಂದೆ ಬಿಡುವಂತೆ ಮಾಡಿದಿ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನೀನೇ ನನ್ನ ಜೀವ, ನೀನೇ ನನ್ನ ಸತ್ಯ, ನೀನೇ ನನ್ನ ಮಾರ್ಗವಯ್ಯ. ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು, ನಿನ್ನನ್ನೇ ನಂಬಿ ಬಂದೆವು ಏಸಯ್ಯ, ನಿನ್ನನ್ನೇ ನಂಬಿ ಬಂದೆವು. ಹಾಲೆಲೂಯ, Hallelujah. ಹಾಲೆಲೂಯ. Hallelujah. ಅದೇ ರೀತಿಯಲ್ಲಿ ನಾವೆಲ್ಲರೂ ನಮ್ಮ ಕಣ್ಗಳ ಮುಚ್ಚೋಣ ಪ್ರಿಯರೇ. ನಮ್ಮ ಕಣ್ಗಳ ಮುಚ್ಚುತ್ತಾ ಆ ದೇವರಿಗೆ ಹೃದಯದ ಅಂತರಾಳದಿಂದ ಆತನಿಗೆ ಸ್ತೋತ್ರ ಸಲ್ಲಿಸೋಣ ಪ್ರಿಯರೇ. ಸ್ತೋತ್ರ ಯೇಸುವೇ, ನಿನ್ನನ್ನು ಆರಾಧಿಸ್ತೇವೆ. ರಾಜನೇ ನಿನಗೆ ಸ್ತೋತ್ರ, ಪರಿಶುದ್ಧ ದೇವರೇ, ಮಹಿಮೆಯ ರಾಜನೇ ನಿನಗೆ ಸ್ತೋತ್ರ. ರಾಜಾದಿರಾಜನೇ ನಿನಗೆ ಸ್ತೋತ್ರ, ಸರ್ವಬಲವನೇ ನಿನಗೆ ಸ್ತೋತ್ರ. ಕರುಣಾಮಯನೇ ಕೃಪಾಪೂರ್ಣನೇ ನಿನಗೆ ಸ್ತೋತ್ರ. ನಿನ್ನ ಹಾಗೆ ಯಾರು ಹೆಸರು, ನಿನ್ನಂತೆ ಯಾರು ಹೆಸರು. ಸರ್ವಶಕ್ತನೇ ನಿನಗೆ ಸ್ತೋತ್ರ, ಸರ್ವಬಲ್ಲವನೇ ನಿನಗೆ ಸ್ತೋತ್ರ.
ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ. ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸೋತು ಹೋದ ದಿನವೆಲ್ಲ ಸಂತೈಸಿದೆ. ಸುಖ ತಂದು ಇದುವರೆಗೂ ಕಾಪಾಡಿದೆ, ಸುಖ ತಂದು ಇದುವರೆಗೂ ಕಾಪಾಡಿದೆ. ಸೋತು ಹೋದ ದಿನವೆಲ್ಲ ಸಂತೈಸಿದೆ, ಸೋತು ಹೋದ ದಿನವೆಲ್ಲ ಸಂತೈಸಿದೆ. ಸುಖ ತಂದು ಇದುವರೆಗೂ ಕಾಪಾಡಿದೆ, ಸುಖ ತಂದು ಇದುವರೆಗೂ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಹೊಸ ಜೀವ, ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ, ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ. ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ, ಹೊಸ ಬಲ ನೀಡಿರುವೆ. ಹೊಸ ಜೀವ, ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ, ಹೊಸ ಜೀವ ತಂದಿರುವೆ ಸ್ತೋತ್ರ ರಾಜ. ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ, ಹೊಸ ಬಲ ನೀಡಿರುವೆ ಸ್ತೋತ್ರ ರಾಜ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ. ಸ್ತೋತ್ರ ಯೇಸು ರಾಜ, ಸ್ತೋತ್ರ ಯೇಸು ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಸ್ತೋತ್ರ ಎಂದು ಹಾಡುವೆನು ರಾಜ, ಮನಸಾರೆ ಸ್ತುತಿಸುವೆ ದೇವಾ. ಆಶ್ರಯವೇ ಕೇಳ್ಯವೇ ಸ್ತೋತ್ರ ರಾಜ, ಆಶ್ರಯವೇ ಕೇಳ್ಯವೇ
యేసు రాజా స్తోత్ర యేసు దేవా స్తుతికి యోగ్యత, మహిమకి యోగ్యత, నిన్ను ఆరాధిస్తున్నాను. నిన్ను మహిమను శాస్త్రిస్తున్నాను. పరిశుద్ధ స్థలంలో నివాసించిన
ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ನಾನು ತಂದೆ ಮಗನಿಗೆ ಪವಿತ್ರಾತ್ಮನಿಗೆ ನಾ ಮಾಡುವೆ ಆರಾಧನೆ. ಎಲ್ಲರೂ ಅದೇ ಭಾಷೆದಲ್ಲಿ ಅಪ್ಪ ತಂದೆ ಯೇಸುವಿನ ಹೆಸರಿನಿಂದ ಬರ್ತೇನೆ. ಇಲ್ಲಿ ಯಾರಾದ್ರೂ ನಿಮ್ಮ ದೇಹದಲ್ಲಿ ಯಾವುದೇ ತರಹದ ರೋಗ ಅಥವಾ ನೋವಿರುವುದಾದ್ರೆ ನಿಮ್ಮ ಕೈಗಳನ್ನು ಈಗ ದೇವರ ಸನ್ನಿಧಾನದಲ್ಲಿ ನೀವು ಎತ್ತಬಹುದು. ಕರ್ತನ ಸನ್ನಿಧಾನದಲ್ಲಿ ನೀವು ಗುಣವಾಗ್ತೀರಿ ಪ್ರಿಯರೇ. ನಾವೆಲ್ಲರೂ ಪ್ರಾರ್ಥನೆ ಮಾಡ್ತೇವೆ. ಅಪ್ಪ ತಂದೆ ಯೇಸುವಿನ ಹೆಸರಲ್ಲಿ ಮುಂದೆ ಬರ್ತೇನೆ. ಅಪ್ಪ ಈ ಸಮಯಕ್ಕೋಸ್ಕರ ನಿನಗೆ ಸ್ತೋತ್ರ ಹೇಳ್ತೇವೆ. ಅಪ್ಪ ನೀನ್ ಮಾಡಿರುವ ಎಲ್ಲ ಉಪಕಾರಗಳಿಗೋಸ್ಕರ ನಿನಗೆ ಸ್ತೋತ್ರ ಹೇಳ್ತೇವೆ. ಈ ಮುಂಜಾನಿನ ಆರಾಧನೆಯಲ್ಲಿ ನಿನ್ನ ಸನ್ನಿಧಾನವು, ನಿನ್ನ ಪ್ರಸನ್ನತೆ ಮತ್ತು ನಿನ್ನ ಮಹಿಮೆಯನ್ನು ನೀನು ತೋರಿಸ್ಪಡಿಸ್ತಾ ಇದೆ. ಅದಕ್ಕೆ ನಿನಗೆ ಸ್ತೋತ್ರ ಹೇಳ್ತೇವೆ. ಮುಂದಿನ ಇಲ್ಲಿ ಯಾರು ಅವರ ದೇಹದಲ್ಲಿ ರೋಗ ಮತ್ತು ನೋವು ಇದೆಯಪ್ಪ ತಂದೆ, ಈಗಲೇ ಯೇಸುವಿನ ಹೆಸರಿನಲ್ಲಿ ಆ ರೋಗಕ್ಕೆ, ಆ ನೋವಿಗೆ ನಾನು ಆಜ್ಞಾಪಿಸ್ತೇನೆ. ಯೇಸುವಿನ ಹೆಸರಲ್ಲಿ ಅವರ ದೇಹದಿಂದ ಬಿಟ್ಟು ಹೋಗೆಂಬುದಾಗಿ ತಲೆಯಿಂದ ಅಂಗಾಲಿನವರೆಗೆ ಸ್ವಸ್ಥತೆಯನ್ನು ನಾನು ಬಿಡುಗಡೆ ಮಾಡ್ತೇನೆ. ಅಪ್ಪ ಸ್ತೋತ್ರ, ಗುಣ ಮಾಡಿದವನು ನೀನಾಗಿದ್ದೆ. ಮುಂದಿನ ವಾಕ್ಯದ ಭಾಗ, ಕಾಣಿಕೆ ಭಾಗ ಎಲ್ಲವನ್ನೇ ನಾನು ಹಸ್ತದಲ್ಲಿ ಒಪ್ಪಿಸ್ತೇನೆ. ಯೇಸುವಿನ ಹೆಸರಿನಲ್ಲಿ ಪ್ರಾರ್ಥನೆ ಮಾಡ್ತೇನೆ. ಆಮೇನ್. ನಾವು ಪ್ರತಿಯೊಬ್ಬರು ನಮ್ಮ ಕಾಣಿಕೆಗಳನ್ನು ಕೈಯಲ್ಲಿ ಹಿಡಿದುಕೊಂಡು ಅರಿಕೆ ಮಾಡಿಕೊಳ್ಳೋಣ. ನಾನು ಅಬ್ರಹಾಮನ ಸಂತಾನವಾಗಿದ್ದೇನೆ. ದೇವರು ಅಬ್ರಹಾಮನನ್ನು ಸ್ವಲ್ಪ ಸಮಯದಲ್ಲಿ ಅಧಿಕ ಶ್ರೀಮಂತನಾಗಿ ಮಾಡಿದರು. ದೇವರು ನನ್ನನ್ನು ಕೂಡ ಸುವಾರ್ತೆಯ ಮೂಲಕ ಅಧಿಕ ಶ್ರೀಮಂತನಾಗಿ ಮಾಡಿದ್ದಾರೆ. ಯೇಸು ಕ್ರಿಸ್ತನು ನನಗೋಸ್ಕರ ಶಿಲುಬೆಯ ಮೇಲೆ ಬಡವನಾದನು. ಯಾಕೆಂದರೆ ನಾನು ಶ್ರೀಮಂತನಾಗಬೇಕೆಂದು ಅನೇಕ ದೇಶಗಳಿಗೆ ಸಾಲವನ್ನು ಕೊಡುತ್ತೇನೆ ಹೊರತು ಸಾಲವನ್ನು ತೆಗೆದುಕೊಳ್ಳುವುದಿಲ್ಲ. ಯೆಹೋವ ಈರೆ ನನಗೆಲ್ಲವನ್ನು ಒದಗಿಸಿದ್ದಾನೆ. ಆಮೆನ್. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆಂಬ ಹಾಡನಾಡುತ್ತಾ ನಾವೆಲ್ಲರೂ ನಮ್ಮ ಕಾಣಿಕೆಯನ್ನು ಕೊಡೋಣ ಪ್ರಿಯರೇ. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿ ಗಮನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿ ಗಮನ ನೋಡುವೆನು. ಕಣ್ಣೆತ್ತಿ ಪರ್ವತವನ್ನೇ ನೋಡುವೆನು, ಭೂಮಿ ಗಗನ ಮಾಡಿ ಗಮನ ಕಾಲು ಕದಲದೆ ಕಾಯುವನು, ಕರ್ತನ ಎಂದಿಗೂ ನಿಲ್ಲಿಸನು. ಕಾಲು
Jesus' name, I pray for all these people who have given the tithes and offerings. We thank you. They have given to you. Good measure, pressed down, shaken together. Men will pour into their bosom. They will not borrow, lend to many nations, O God. The tithes, your hand will touch it and bless it. The salary will be blessed and multiplied. It will meet all the need according to your riches and glory to Father. There shall be a blessing for all nations. Thank you. Unnecessary expenditure is already rebuked in Jesus' name. Amen. I declare no medical bills for them. In the name of Jesus. Amen. In Jesus' name we pray. Amen. Hallelujah. Hallelujah. We greet you all in the precious name of our Lord and Savior Jesus Christ. ನಿಮ್ಮೆಲ್ಲರನ್ನು ಯೇಸು ಕ್ರಿಸ್ತನ ಮಧುರ ನಾಮದಲ್ಲಿ ಸ್ವಾಗತಿಸ್ತೇವೆ. Please turn your Bible to book of Ephesians, 2nd chapter. We'll read verse 8. ಇವಾಗ ನಿಮ್ಮ ಬೈಬಲ್ಗಳನ್ನು ಎಫೆಸದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸಿ 2ನೇ ಅಧ್ಯಾಯ ನಾವು 8ನೇ ವಾಕ್ಯ ಓದಿಕೊಳ್ಳೋಣ. For by grace are you saved through faith, and that not of yourself, it is a gift of God. ನಂಬಿಕೆಯ ಮೂಲಕ ಕೃಪೆಯಿಂದಲೇ ರಕ್ಷಣೆ ಹೊಂದಿದವರಾಗಿದ್ದೀರಿ. ಆ ರಕ್ಷಣೆಯು ನಿಮ್ಮಿಂದುಂಟಾದದ್ದಲ್ಲ, ಅದು ದೇವರ ವರವೇ. Hallelujah. Hallelujah. By grace you are saved. ಕೃಪೆಯಿಂದ ನೀವು ರಕ್ಷಣೆ ಹೊಂದಿದ್ದೀರಾ. You didn't do anything. ನೀವು ಏನು ಮಾಡಲಿಲ್ಲ. Grace provided salvation. By faith you have taken it. ಕೃಪೆಯು ರಕ್ಷಣೆಯನ್ನು ಒದಗಿಸಿತ್ತು, ನಂಬಿಕೆಯ ಮೂಲಕ ಅದನ್ನು ತಗೊಂಡಿದ್ದೀರಾ. So last couple of weeks in the church I was teaching about law and grace. ಮತ್ತು ಕಳೆದ ಕೆಲವು ವಾರಗಳಲ್ಲಿ ನನ್ನ ಸಭೆಯಲ್ಲಿ ನಾನು ಕೃಪೆ ಮತ್ತು ಧರ್ಮಶಾಸ್ತ್ರದ ಬಗ್ಗೆ ಕಲಿಸ್ತಾ ಇದ್ದೆ. Even if you read Romans and Galatians, it talks about law and grace. ಮತ್ತು ನೀವು ರೋಮಾಪುರದವರಿಗೆ ಮತ್ತು ಗಲಾತ್ಯದ ಒಂದು ಪತ್ರಿಕೆಯನ್ನು ಓದಿದ್ರೆ ಅಲ್ಲಿ ಕೂಡ ಕೃಪೆ ಮತ್ತು ಧರ್ಮಶಾಸ್ತ್ರದ ಬಗ್ಗೆ ಮಾತಾಡ್ತದೆ. We need more clarity on this, otherwise you will be confused. ನಮ್ಮ ಎಲ್ಲರಿಗೂ ಈ ವಿಷಯದ ಮೇಲೆ ಬಹಳ ಸ್ಪಷ್ಟವಾಗಿ ಅರ್ಥ ಮಾಡ್ಕೊಳ್ಬೇಕು, ಇಲ್ಲ ಅಂದ್ರೆ ಬಹಳಷ್ಟು ಗಲಿಬಿಲಿ ಆಗ್ತದೆ. One more time, we will read the scripture, book of Galatians, 5th chapter, verse 1. ಇನ್ನೊಂದ್ಸಲ ನಾವು ವಾಕ್ಯ ಓದಿಕೊಳ್ಳೋಣ. ಗಲಾತ್ಯದವರಿಗೆ ಬರೆದ ಪತ್ರಿಕೆ 5th chapter, 5ನೇ ಅಧ್ಯಾಯ verse 1. ಮೊದಲನೇ ವಾಕ್ಯ. Stand fast therefore in the liberty wherewith Christ has made us free. Be not entangled again with the yoke of bondage. ಕ್ರಿಸ್ತನು ನಮ್ಮನ್ನು ಸ್ವಾತಂತ್ರ್ಯದಲ್ಲಿ ಇರಿಸಬೇಕೆಂದು ನಮಗೆ ಬಿಡುಗಡೆ ಮಾಡಿದನು. ಅದರಲ್ಲಿ ಸ್ಥಿರವಾಗಿ ನಿಲ್ಲಿರಿ, ದಾಸತ್ವದ ನೊಗದಲ್ಲಿ ತಿರುಗಿ ಸಿಕ್ಕಿಕೊಳ್ಳಬೇಡಿರಿ. Stand fast at liberty. ಆ ಸ್ವಾತಂತ್ರ್ಯದಲ್ಲಿ ಸ್ಥಿರವಾಗಿ ನಿಲ್ಲಿರಿ. Christ has made you free. ಕ್ರಿಸ್ತನು ನಿಮ್ಮನ್ನು ಸ್ವಾತಂತ್ರ್ಯಗೊಳಿಸಿದ್ದಾನೆ, ಬಿಡಿಸಿದ್ದಾನೆ. Christ has made you free from the law. ಕ್ರಿಸ್ತನು ಧರ್ಮಶಾಸ್ತ್ರದಿಂದ ನಿಮ್ಮನ್ನು ಬಿಡಿಸಿದನು. Don't get into the yoke of bondage again. ದಾಸತ್ವದ ನೊಗದಲ್ಲಿ ಇನ್ನೊಂದ್ಸಲ ಮತ್ತೆ ಸಿಕ್ಕಿಕೊಳ್ಳಬೇಡಿರಿ. Now the question which comes in our mind is, ಇವಾಗ ನಮ್ಮ ಮನಸ್ಸುಗಳಲ್ಲಿ ಬರುವಂತ ಪ್ರಶ್ನೆ ಏನಂದ್ರೆ, what is the role of Old Testament in Christian's life? ಹಳೆ ಒಡಂಬಡಿಕೆಯ ಒಂದು ಪಾತ್ರ ಏನು? ಒಂದು ವಿಶ್ವಾಸಿಯ ಜೀವನದಲ್ಲಿ ಹಳೆ ಒಡಂಬಡಿಕೆಯ ಪಾತ್ರ ಏನು? How do we relate to Old Testament? ನಾವು ಹೇಗೆ ಹಳೆ ಒಡಂಬಡಿಕೆಗೆ ಸಂಬಂಧಿಸಲ್ಪಟ್ಟಿದ್ದೇವೆ? If we are not under the law, under the grace means whether we should read or not, whether we should practice or not. ನಾವು ಧರ್ಮಶಾಸ್ತ್ರದ ಕೆಳಗಡೆ ಇಲ್ಲ, ಆದ್ರೆ ಕೃಪೆಯ ಕೆಳಗಡೆ ಇದ್ದೇವೆ ಅಂದ್ರೆ ನಾವು ಹಳೆ ಒಡಂಬಡಿಕೆ ಓದ್ಬೇಕಾ, ಅದನ್ನು ನಾವು ಅದರ ಪ್ರಕಾರ ಅನುಸರಿಸಿ ನಡಿಬೇಕಾ? Hallelujah. Hallelujah. Some people leave the Old Testament, they don't read Old Testament itself. ಕೆಲವು ಜನರು ಹಳೆ ಒಡಂಬಡಿಕೆಯನ್ನು ಬಿಟ್ಟು ಬಿಡ್ತಾರೆ, ಹಳೆ ಒಡಂಬಡಿಕೆ ಓದೋದೇ ಇಲ್ಲ. Now you should understand the whole Bible is God's word. ಆದ್ರೆ ನೀವ್ ಅರ್ಥ ಮಾಡ್ಕೊಳ್ಬೇಕು, ಈ ಪೂರ್ಣ ಸತ್ಯ ವೇದವು, ಈ ಬೈಬಲ್ ಏನಾಗಿದೆ, ಇದು ದೇವರ ವಾಕ್ಯವಾಗಿದೆ. When Bible says Christ has liberated us from the law means what? ಕ್ರಿಸ್ತನು ನಮ್ಮನ್ನು ಧರ್ಮಶಾಸ್ತ್ರದಿಂದ ಬಿಡಿಸಿದ್ದಾನೆ, ಸ್ವಾತಂತ್ರ್ಯಗೊಳಿಸಿದ್ದಾನೆ ಅಂದ್ರೆ ಏನರ್ಥ? What is law? ಧರ್ಮಶಾಸ್ತ್ರ ಅಂದ್ರೆ ಏನು? That we have to understand.
ನಾವು ಅದನ್ನು ಅರ್ಥ ಮಾಡ್ಕೊಳ್ಳೋಣ. Why the law and law is written, given? What is exactly that? ಧರ್ಮಶಾಸ್ತ್ರ ಯಾಕೆ ಕೊಡಲ್ಪಟ್ಟಿತ್ತು? ಧರ್ಮಶಾಸ್ತ್ರ ಅಂದ್ರೆ ಏನು? Everybody has a law. Every country has a law. ನೋಡ್ರಿ, ಪ್ರತಿಯೊಂದು ದೇಶಕ್ಕೂ ಪ್ರತಿಯೊಬ್ಬರಿಗೂ ಒಂದು ಕಾನೂನು ಇದೆ, ನಿಯಮಗಳಿವೆ, ಧರ್ಮಶಾಸ್ತ್ರ ಇದೆ. For Jewish people, this law is not given by some man, not given by some saint or a sage. It is given by God Himself. ಯಹೂದಿಯರಿಗೆ ಈ ಧರ್ಮಶಾಸ್ತ್ರವು, ಈ ಕಾನೂನು ಒಬ್ಬ ಸಂತನಿಂದ ಅಥವಾ ಯಾವ ದೇವರ ಸೇವಕನಿಂದ ಕೊಡಲ್ಪಟ್ಟಿಲ್ಲ, ಆದರೆ ದೇವರಿಂದಲೇ ಕೊಡಲ್ಪಟ್ಟಿತು. So because it has come from God, this is special. ಇದು ದೇವರಿಂದ ಬಂದಿರುವಂತಹ ಕಾರಣ ವಿಶೇಷವಾಗಿದೆ. In what context this law was given to Jewish people? ಮತ್ತು ಯಹೂದ್ಯರಿಗೆ ಈ ಧರ್ಮಶಾಸ್ತ್ರವು ಯಾವ ಸಂದರ್ಭದಲ್ಲಿ ಕೊಡಲ್ಪಟ್ಟಿತು? Before law, what was there? ಧರ್ಮಶಾಸ್ತ್ರಕ್ಕಿಂತ ಮೊದಲು ಏನಿತ್ತು? You know, God brought Israelites out of Egypt. ದೇವರು ಇಸ್ರಾಯೇಲರನ್ನು ಐಗುಪ್ತ ದೇಶದಿಂದ ಹೊರಗೆ ತಂದನು. So many miracles they did. ಅನೇಕ ಅದ್ಭುತಗಳನ್ನು ದೇವರು ಮಾಡಿದ್ರು. After He brought them out, He gave the law. He gave the word of God. ಅವರನ್ನು ಐಗುಪ್ತ ದೇಶದಿಂದ ಹೊರಗಡೆ ತಂದ ಮೇಲೆ ಅವರಿಗೆ ಧರ್ಮಶಾಸ್ತ್ರವನ್ನು, ಆ ಕಾನೂನನ್ನು ಕೊಟ್ಟನು. From Genesis 1st chapter till the last chapter, and Exodus 1st chapter till 18th chapter is very special. ಆದಿಕಾಂಡ ಮೊದಲನೇ ಅಧ್ಯಾಯದಿಂದ ಕೊನೆಯ ಅಧ್ಯಾಯದವರೆಗೆ ಮತ್ತು ವಿಮೋಚನೆ ಕಾಂಡ ಮೊದಲನೇ ಅಧ್ಯಾಯದಿಂದ 18ನೇ ಅಧ್ಯಾಯದವರೆಗೆ ಬಹಳ ವಿಶೇಷವಾಗಿದೆ. Those 68 chapters were written before the law was given. ಆ 68 ಅಧ್ಯಾಯಗಳು, ಒಟ್ಟು 68 ಅಧ್ಯಾಯಗಳು ಧರ್ಮಶಾಸ್ತ್ರ ಕೊಡಲ್ಪಡುವುದಕ್ಕಿಂತ ಮೊದಲು ಬರೆಯಲ್ಪಟ್ಟಿತು. Those 68 chapters are the basis for the law. ಆ 68 ಅಧ್ಯಾಯಗಳು ಧರ್ಮಶಾಸ್ತ್ರಕ್ಕೆ ಒಂದು ಮೂಲವಾಗಿವೆ. Basis for the commandments. ಎಲ್ಲ ಆಜ್ಞೆಗಳಿಗೆ ಅದು ಒಂದು ಆಧಾರವಾಗಿದೆ. You can understand the heart of God there. ಆ 68 ಅಧ್ಯಾಯಗಳಲ್ಲಿ ನೀವು ದೇವರ ಹೃದಯವನ್ನು ತಿಳಿದುಕೊಳ್ಳಬಹುದು. Then the law is given. ಆಮೇಲೆ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತು. Why it is given? ಯಾಕೆ ಕೊಡಲ್ಪಟ್ಟಿತು? Because man is the image of God, is created in the image of God, in the likeness of God. ಯಾಕೆಂದ್ರೆ ಮನುಷ್ಯನು ದೇವರ ಸ್ವಾರೂಪ್ಯದಲ್ಲಿ ಇದ್ದನು, ಆತನು ದೇವರ ಸ್ವಾರೂಪ್ಯದಲ್ಲಿ ಸೃಷ್ಟಿಯಾಗಿದ್ದನು. Man should live like God. ಮನುಷ್ಯನು ದೇವರಂತೆ ಜೀವಿಸಬೇಕು. God will not give a false witness. ದೇವರು ಎಂದಿಗೂ ತಪ್ಪಾದ ಸಾಕ್ಷಿಯನ್ನು ಕೊಡುವುದಿಲ್ಲ. So man should not do it because he is the image of God. ಅದಕ್ಕಾಗಿ ಮನುಷ್ಯನು ಕೂಡ ಮಾಡಬಾರ್ದು, ಯಾಕಂದ್ರೆ ಆತನು ದೇವರ ಸ್ವರೂಪದಲ್ಲಿದ್ದಾನೆ. He should not covet neighbor's wife. ಆ ಮನುಷ್ಯನು ಒಂದು ನೆರೆಯವನ ಒಂದು ಹೆಂಡತಿಯ ಮೇಲೆ ಆಸೆ ಮಾಡಬಾರ್ದು. Man should live like God. ಮನುಷ್ಯನು ದೇವರ ಹಾಗೆ ಜೀವಿಸಬೇಕು. Hallelujah. Hallelujah. That is why law was given. ಆದ ಕಾರಣವೇ ಧರ್ಮಶಾಸ್ತ್ರ ಕೊಡಲ್ಪಟ್ಟಿತು. In the law there are three things. ಧರ್ಮಶಾಸ್ತ್ರದಲ್ಲಿ 3 ಭಾಗಗಳಿವೆ. Number 1 is moral law. ಮೊದಲನೇದು ನೈತಿಕವಾದ ಧರ್ಮಶಾಸ್ತ್ರ. 10 commandments were given. ಅಂದ್ರೆ ದಶಾಜ್ಞೆಯು ಕೊಡಲ್ಪಟ್ಟಿತು. And if you read from Exodus 19th chapter, the whole Deuteronomy, if you read, 619 commandments were there. ನಾವು ವಿಮೋಚನೆ ಕಾಂಡ 19ನೇ ಅಧ್ಯಾಯದಿಂದ ಆ ಧರ್ಮೋಪದೇಶ ಕಾಂಡದವರೆಗೆ ಓದ್ಕೊಂಡು ಹೋದ್ರೆ ಅಲ್ಲಿ 619. 619 ಆಜ್ಞೆಗಳು ಕೊಡಲ್ಪಟ್ಟವು. So many commandments, how to remember? ಇಷ್ಟೊಂದು ಆಜ್ಞೆಗಳನ್ನ ಹೇಗೆ ನೆನ್ಪಿಟ್ಕೊಳ್ಳೋದು? But all these 10 commandments comes under, all these 619 commandments comes under 10 commandments. ಆದ್ರೆ ಈ ಎಲ್ಲ 619 ಆಜ್ಞೆಗಳು 10 ಆಜ್ಞೆ ಒಳಗೆ ಬರ್ತವೆ. And Jesus made it very easy. ಮತ್ತು ಯೇಸು ಸ್ವಾಮಿ ನಮಗಾಗಿ ಇನ್ನೂ ಸುಲಭವಾಗಿ He ಮಾಡಿದರು. made all the 10 commandments to come under the 2 commandments. ಯೇಸು ಸ್ವಾಮಿ ಎಲ್ಲ 10 ದಶಾಜ್ಞೆಗಳನ್ನು 2 ಆಜ್ಞೆ ಒಳಗೆ ಬರುವಂತೆ ಮಾಡಿದನು. Shall we read Matthew 22nd chapter? ನಾವು ಓದ್ಕೊಳ್ಳೋಣ. ಮತ್ತಾಯ 22ನೇ ಅಧ್ಯಾಯ Verse 37, 38.
ಮತ್ತಾಯ 22ನೇ ಅಧ್ಯಾಯ 37-38. And Jesus said unto him, Thou shalt love the Lord thy God with all thy heart, with all thy soul, with all thy mind. This is the first and great commandment. And the second is like this, Thou shalt love thy neighbor as thyself. Of these two commandments hang all the law and the prophets. ಮತ್ತಾಯ 22ನೇ ಅಧ್ಯಾಯ 37-38. ಆತನು ನೀನು ನಿನ್ನ ದೇವರಾಗಿರುವ ಕರ್ತನನ್ನು ನಿನ್ನ ಪೂರ್ಣ ಹೃದಯದಿಂದಲೂ ನಿನ್ನ ಪೂರ್ಣ ಪ್ರಾಣದಿಂದಲೂ ನಿನ್ನ ಪೂರ್ಣ ಬುದ್ಧಿಯಿಂದಲೂ ಪ್ರೀತಿಸಬೇಕು ಎಂಬ ಆಜ್ಞೆಯೇ ಮುಖ್ಯವಾದದ್ದು ಮತ್ತು ಮೊದಲನೆಯದು. ಇದಕ್ಕೆ ಸಮಾನವಾದ ಎರಡನೇ ಆಜ್ಞೆ ಒಂದು ಉಂಟು. ಅದು ಯಾವುದೆಂದರೆ ನಿನ್ನ ನೆರೆಯವನನ್ನು ನಿನ್ನಂತೆಯೇ ಪ್ರೀತಿಸಬೇಕು ಎಂಬುದೇ. Hallelujah. Now, on these two commandments, the whole Old Testament is there. That's what Jesus is telling. ಯೇಸು ಸ್ವಾಮಿ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ ಈ ಎರಡು ಆಜ್ಞೆಗಳ ಮೇಲೆಯೇ ಇಡೀ ಹಳೆ ಒಡಂಬಡಿಕೆ The ನೆಲೆಯಾಗಿದೆ. law and the prophets are hanging here. ಈ ಎರಡು ಆಜ್ಞೆಗಳ ಮೇಲೆಯೇ ಅಲ್ಲಿ ಧರ್ಮಶಾಸ್ತ್ರವು ಎಲ್ಲಾ ಪ್ರವಾದಿಗಳು ಇದರ ಮೇಲೆ ನೇತಾಡ್ತಾ ಇದ್ದಾವೆ. Means all the 619 commandments and the moral law comes under these two. ಇದರ ಅರ್ಥ ಏನಂದ್ರೆ ಎಲ್ಲಾ ನೈತಿಕವಾಗಿರುವಂತ ಕಾನೂನುಗಳು, ನೀತಿಯ ಕಾನೂನುಗಳು, ನಿಯಮಗಳು ಯಾವೆಲ್ಲ ಇದ್ದವೋ ಅದೆಲ್ಲವೂ ಇದರಲ್ಲಿ ಬರ್ತವೆ. Then another type of law is a ceremonial law. ಮೊದಲನೇದಾಗಿ ನೀತಿಯ ಕಾನೂನುಗಳು ಮತ್ತು ಎರಡನೇದಾಗಿ ಒಂದು ಆಚರಣೆಯ ಕಾನೂನುಗಳು. Yeah, God told them to give various sacrifices ದೇವರವ್ರಿಗೆ ಬಹಳಷ್ಟು ಯಜ್ಞವನ್ನು ಅರ್ಪಿಸಬೇಕು ಅಂತ ಹೇಳಿದ್ರು and celebrate some festivals, ಮತ್ತು ಕೆಲವು ಆ ಹಬ್ಬಗಳನ್ನು ಆಚರಿಸಬೇಕು, holiday and all those things. ಮತ್ತು ಏನೆಲ್ಲ ರಜೆ ಇರ್ತಾವೋ ಅದೆಲ್ಲವೂ. But all these sacrifices pointed towards Jesus Christ. ಈ ಎಲ್ಲ ಯಜ್ಞಗಳು ಯೇಸು ಕ್ರಿಸ್ತನ ಕಡೆ ತೋರಿಸ್ತಾ ಇದ್ವು. All the festival what they celebrate spoke about Jesus Christ. ಅವರು ಆಚರಿಸುವಂತ ಎಲ್ಲಾ ಹಬ್ಬಗಳು ಯೇಸು ಕ್ರಿಸ್ತನ ಬಗ್ಗೆ ಮಾತಾಡ್ತಾ ಇದ್ವು. Now turn your Bible to book of Colossians. ಇವಾಗ ನಿಮ್ ಬೈಬಲ್ ಅನ್ನು ಕೊಲೋಸಿದವರಿಗೆ ಬರೆದ ಪತ್ರಿಕೆಗೆ We will ತಿರುಗಿಸಿ read from 2nd chapter, ನಾವು 2ನೇ ಅಧ್ಯಾಯದಿಂದ ಓದಿಕೊಳ್ಳೋಣ. verse 16 and 17. ಕೊಲೋಸಿದವರಿಗೆ ಬರೆದ ಪತ್ರಿಕೆ 2ನೇ ಅಧ್ಯಾಯ 16-17. Let no man therefore judge you in meat or in drink or in respect of an holiday or of the new moon or of the Sabbath days, which are a shadow of things to come, but the body is of Christ. ಕೊಲೋಸಿಯ 2ನೇ ಅಧ್ಯಾಯ 16-17 ಓದ್ತೇನೆ. ಹೀಗಿರುವುದರಿಂದ ತಿಂದು ಕುಡಿಯುವ ವಿಷಯದಲ್ಲಿಯೂ ಹಬ್ಬ, ಅಮಾವಾಸ್ಯೆ, ಸಬ್ಬತ್ತು ಎಂಬುವುಗಳ ವಿಷಯದಲ್ಲಿಯೂ ನಿಮ್ಮನ್ನು ದೋಷಿಗಳೆಂದು ಯಾರು ಎಣಿಸಬಾರದು. ಇವು ಮುಂದೆ ಬರಬೇಕಾಗಿದ್ದ ಕಾರ್ಯಗಳ ಛಾಯೆ ಆಗಿವೆ. ಇವುಗಳ ನಿಜ ಸ್ವರೂಪವು ಕ್ರಿಸ್ತನೇ. All those festivals were shadow. The real is body of Christ. Christ is his real. ಆ ಎಲ್ಲ ಹಬ್ಬಗಳು ಅವೆಲ್ಲವೂ ಛಾಯೆ ಆಗಿತ್ತು ಮಾತ್ರ, ನೆರಳಾಗಿತ್ತು ಮಾತ್ರ. ಆದ್ರೆ ನಿಜ ಸ್ವರೂಪವು ಕ್ರಿಸ್ತನೇ. Because Christ has come, these ceremonial laws has no effect now. ಕ್ರಿಸ್ತನು ಬಂದಿರುವ ಕಾರಣ ಆ ಎಲ್ಲ ಆಚರಣೆಯ ನಿಯಮಗಳು, ಆ ಎಲ್ಲ ಆಚರಣೆಯ ಕಾನೂನುಗಳು ಇವಾಗ ಅದಕ್ಕೆ ಯಾವುದೇ ಒಂದು ಶ್ರೇಷ್ಠತೆ ಇಲ್ಲ. Now for example, if a man is getting married ಉದಾಹರಣೆಗೆ ಒಬ್ಬ ವ್ಯಕ್ತಿ ಮದ್ವೆ ಆಗ್ತಾ ಇದ್ರೆ and he got engaged, he got a photograph of a bride. Now he is keeping and looking at it. ನಿಶ್ಚಿತಾರ್ಥ ಆಗ್ಬಿಟ್ಟಿದೆ, ಇವಾಗ ಮದಿಮಗಳ ಒಂದು ಫೋಟೋ ಆತನ ಹತ್ರ ಇದೆ, ನೋಡ್ತಾ ಇದ್ದಾನೆ. Always you can see him with the photo, looking at the photo, looking at photo. ನೀವು ನೋಡ್ತಾ ಇದ್ದೀರಾ, ಯಾವಾಗ್ಲೂ ಆತನ ಫೋಟೋ ನೋಡ್ತಾ ಇರ್ತಾನೆ, ಫೋಟೋ ನೋಡ್ತಾ ಇರ್ತಾನೆ. Because she is not there. ಯಾಕೆಂದ್ರೆ ಅವಳು ಆತನೊಟ್ಟಿಗೆ ಇಲ್ಲ. But after marriage, she comes home. ಆದ್ರೆ ಮದುವೆ ಆದ್ಮೇಲೆ ಅವಳು ಮನೆಗೆ ಬರ್ತಾಳೆ. After she comes home, after she stays in the same house with him, that time, if he sits with the photo and look at her and admire her, it is foolishness. ಅವಳು ಮನೆಗ್ ಬಂದ್ಮೇಲೆ ಮನೆಯಲ್ಲೇ ಅವನೊಟ್ಟಿಗೆ ಇದ್ರೆ ಆವಾಗ ಆತನ ಫೋಟೋ ಇಟ್ಕೊಂಡ್ ಕುಂತು ಆ ಫೋಟೋವನ್ನೇ ನೋಡ್ತಾ ಕುಂತ್ರೆ ಅದು ಮೂರ್ಖತನ. Because the photo is an image. ಯಾಕೆಂದ್ರೆ ಆ ಫೋಟೋ ಏನಿದೆ ಅದು ಒಂದು ಸ್ವರೂಪ ಮಾತ್ರ. The real has come.
ನಿಜವಾಗಿದ್ದು ಬಂದಿದೆ. So ceremonial law is like an image, it's a shadow it is, that is not real. Now because Christ has come, all those things has no effect. There is no need for us to practice it. ಆದ ಕಾರಣದಿಂದಲೇ ಅದರಂತೆಯೇ ಎಲ್ಲ ಆಚರಣೆಯ ನಿಯಮಗಳು ಏನೆಲ್ಲ ಇದ್ದವೋ ಧರ್ಮಶಾಸ್ತ್ರದಲ್ಲಿ ಅವೆಲ್ಲವೂ ಒಂದು ಛಾಯೆಯಾಗಿತ್ತು ಮಾತ್ರ. ಆದ್ರೆ ನಿಜ ಸ್ವರೂಪನಾಗಿರುವ ಕ್ರಿಸ್ತನು ಬಂದಿರುವಾಗ ಅದಕ್ಕೆ ಯಾವುದೇ ಬೆಲೆನೇ ಇಲ್ಲ, ಯಾವುದೇ ಶ್ರೇಷ್ಠತೆ ಇಲ್ಲ. Now comes the third one. ಇವಾಗ ಮೂರನೆಯ ಒಂದು ನಿಯಮ ಬರ್ತದೆ. This is called dietary laws. ಇದಕ್ಕೆ ಆಹಾರದ ನಿಯಮಗಳು ಅಂತ ಕರೆಯಲ್ಪಡ್ತವೆ. It is written what to eat, what not to eat. ಅಲ್ಲಿ ಬರೆಯಲ್ಪಟ್ಟಿದೆ ಯಾವುದನ್ನು ತಿನ್ಬೇಕು, ಯಾವುದನ್ನು ತಿನ್ಬಾರ್ದು ಅಂತ. This is given by God. ಇದು ದೇವರಿಂದಲೇ ಕೊಡಲ್ಪಟ್ಟಿತು. God loves his children so much, he wants them to maintain good health. ದೇವರು ತನ್ನ ಮಕ್ಕಳನ್ನು ಇಷ್ಟು ಪ್ರೀತಿಸ್ತಾನೆ, ಅವರು ಒಳ್ಳೆಯ ಆರೋಗ್ಯದಲ್ಲಿ ಇರಬೇಕು ಅಂತ ಬಯಸ್ತಾನೆ. In those days, the medicines what available now is not there. So God wants to control their health through the food. ಇವಾಗ ಸಿಗುವಂತ ಎಲ್ಲಾ ಔಷಧಿಗಳು, ಎಲ್ಲಾ ಮಾತ್ರೆಗಳು ಅವಾಗ ಸಿಗ್ತಿರ್ಲಿಲ್ಲ. ಅದಕ್ಕಾಗಿಯೇ ದೇವರು ಅವರು ಊಟ ಮಾಡುವಂತ ರೀತಿಯಲ್ಲಿಯೇ ಅವರ ಆರೋಗ್ಯವನ್ನು ಕಾಪಾಡಬೇಕು ಅಂತ ಬಯಸ್ತಾ ಇದ್ರು. They are very particular about it. ಆ ಸಮಯದಲ್ಲಿ ಅವ್ರು ಏನ್ ತಿಂತಾರೆ ಅಂತ ಅದ್ರ ಬಗ್ಗೆ ಅವ್ರು ಬಹಳ ನಿರ್ದಿಷ್ಟವಾಗಿದ್ರು, ಬಹಳ ನೋಡ್ಕೊಳ್ತಾ ಇದ್ರು. Even Jewish people are very particular about it. Even now they practice the law. What to eat, what not to eat. ಯಹೂದ್ಯರು ಕೂಡ ಈಗಿನ ಕಾಲದಲ್ಲಿ ಆ ಒಂದು ಕಾನೂನಿನ ಧರ್ಮಶಾಸ್ತ್ರವನ್ನು ಪಾಲಿಸ್ತಾರೆ. ಯಾವುದನ್ನು ತಿನ್ಬೇಕು, ಯಾವುದನ್ನು ತಿನ್ಬಾರ್ದು ಅಂತ ಸರಿಯಾಗಿ ನೋಡ್ಕೊಳ್ತಾರೆ. So many books are written about biblical food. What is food according to the Bible, based on these dietary laws. ಈ ಆಹಾರದ ನಿಯಮಗಳ ಮೇಲೆಯೇ ಬಹಳಷ್ಟು ಪುಸ್ತಕಗಳು ಬರೆಯಲ್ಪಟ್ಟಿದ್ದಾವೆ. ಸತ್ಯವೇದದ ಪ್ರಕಾರ ಹೇಗೆ ತಿನ್ಬೇಕು, ಯಾವುದನ್ನು ತಿನ್ಬೇಕು ಅಂತ. Hallelujah. Hallelujah. It is good. One way it is good. ಒಂದ್ ರೀತಿಯಲ್ಲಿ ಒಳ್ಳೇದು. And that's why I say Jewish people are very healthy people. ಅದಕ್ಕಾಗಿ ನಾನು ಹೇಳಿದೆ ಯಹೂದ್ಯರು ಬಹಳ ಆರೋಗ್ಯವಂತರು. Even their restaurants, they have so many restaurants in India, they don't sell pork, they don't eat it. ಮತ್ತು ಅವರು ಇಂಡಿಯಾದಲ್ಲಿಯೂ ಬಹಳಷ್ಟು ಹೋಟೆಲ್ಗಳನ್ನು ಇಟ್ಕೊಳ್ತಾರೆ. ಅಲ್ಲಿ ಅವರು ಪೋರ್ಕ್ ಅನ್ನು ಅಲ್ಲಿ ಮಾರುವುದಿಲ್ಲ, ಹಂದಿ ಮಾಂಸವನ್ನು ಮಾರುವುದಿಲ್ಲ. They don't eat. ಅವ್ರು ತಿನ್ನುವುದಿಲ್ಲ. And it may help us to have a good health. ಮತ್ತು ಅದು ನಮಗೆ ಒಂದು ಒಳ್ಳೆಯ ಆರೋಗ್ಯವನ್ನು ಇಟ್ಕೊಳ್ಳುವಂತೆ ಸಹಾಯ ಮಾಡ್ತದೆ. But another reason this dietary law was given, ಈ ಆಹಾರದ ನಿಯಮಗಳು ಇನ್ನೊಂದು ಕಾರಣದಿಂದ ಕೊಡಲ್ಪಟ್ಟವು. this made a distinction between Jews and others, with the Samaritans and others. ಈ ಕಾನೂನುಗಳು ಯಹೂದ್ಯರಿಗೆ ಮತ್ತು ಎಲ್ಲ ಸಮಾರ್ಯದವರ ನಡುವೆ ಒಂದು ವ್ಯತ್ಯಾಸವನ್ನು ತಂದಿತು. It brought a distinction. Those who eat, these people are bad. Those who don't eat are good. Like that, it created an image. ಅಲ್ಲಿ ಈ ಆಹಾರದ ನಿಯಮಗಳಿರುವ ಕಾರಣ ಅವರು ಯಾರು ಇಂಥ ತಿಂತಾರೋ ಅವರು ಕೆಟ್ಟ ಜನರು, ಇಂಥ ತಿನ್ನುವಂತರು ಒಳ್ಳೆ ಜನರು ಅಂತ ಒಂದು ವ್ಯತ್ಯಾಸವನ್ನು, ಒಂದು ಭಿನ್ನವನ್ನು ತಂದಿತ್ತು. But the good news is, because Christ has died on the cross, all the barriers, racial barriers are broken. ಆದ್ರೆ ಒಳ್ಳೆಯ ಸುದ್ದಿ ಏನಂದ್ರೆ ಯೇಸು ಕ್ರಿಸ್ತನ ಶಿಲುಬೆ ಮೇಲೆ ಸತ್ತಿರುವಂತ ಕಾರಣ ಎಲ್ಲಾ ಜಾತಿ ಭೇದಗಳೆಲ್ಲವೂ ಮುರಿದು ಹಾಕಲ್ಪಟ್ಟಿವೆ. So in one way we are liberated from this. ಆದ ಕಾರಣ ಒಂದು ರೀತಿಯಲ್ಲಿ ನಾವು ಈ ಜಾತಿ ಭೇದಗಳಿಂದ ರಕ್ಷಣೆ ಹೊಂದಿದ್ದೇವೆ, We ಸ್ವಾತಂತ್ರ್ಯವಾಗಿದ್ದೇವೆ. are liberated from dietary laws also. ಎಲ್ಲ ಒಂದು ಆಹಾರದ ಒಂದು ನಿಯಮಗಳಿಂದ ನಾವು If ಸ್ವಾತಂತ್ರ್ಯವಾಗಿದ್ದೇವೆ. you are interested, you can read it, you can practice it, no problem. ನಿಮಗೆ ಆಸಕ್ತಿ ಇದ್ರೆ ನೀವು ಇಂತಹ ನಿಯಮಗಳನ್ನು ಓದಿ ಪಾಲಿಸಬಹುದು. The purpose this law was given is to make sure the whole nation lives in a good conduct. ಯಾಕೆ ಈ ನಿಯಮಗಳು ಕೊಡಲ್ಪಟ್ಟವು ಅಂದ್ರೆ ಈ ಪೂರ್ಣ ದೇಶವೇ ಒಂದು ಸರಿಯಾದ ಒಂದು ರೀತಿಯಲ್ಲಿ ಅವ್ರು ಜೀವಿಸಬೇಕು ಅಂತ. To ensure the safe conduct of the nation, it was given. ದೇಶದ ಒಂದು ಸುರಕ್ಷಿತವಾಗಿ ನಡವಳಿಕೆಗಾಗಿ ಈ ನಿಯಮಗಳು ಕೊಡಲ್ಪಟ್ಟವು. And most of the laws today, most of the country, you take their constitution, read it, it is from the Bible, from the Old Testament. ಈಗಿನ ಕಾಲದಲ್ಲಿ ಬಹಳಷ್ಟು ದೇಶಗಳ ಜನರ ಒಂದು ನಿಯಮಗಳನ್ನು, ಕಾನೂನನ್ನು ತಗೊಂಡು ನೋಡಿದ್ರೆ ಅವೆಲ್ಲವೂ ಬೈಬಲ್ ಇಂದಲೇ ತೆಗೆಯಲ್ಪಟ್ಟಿದ್ದೇವೆ. Most of it comes from there.
ಅನೇಕ ನಿಯಮಗಳು ಬೈಬಲಿಂದಲೇ ಬರ್ತವೆ. Now let me show one scripture. ನಾನ್ ನಿಮಗೆ ಒಂದು ವಾಕ್ಯವನ್ನು ತೋರಿಸ್ತೇನೆ. And you will understand the importance of the scripture, the law. ನಿಮಗೆ ಧರ್ಮಶಾಸ್ತ್ರದ ಒಂದು ಮುಖ್ಯತ್ವವನ್ನು ಅರ್ಥ ಆಗ್ತದೆ. Please turn your Bible to book of Galatians. ಗಲಾತಿದವರಿಗೆ ಬರೆದ ಪತ್ರಿಕೆಗೆ ತಿರುಗಿಸಿ. We'll read 4th chapter verse 1 to 3. 4ನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ 3ನೇ ವಾಕ್ಯದವರೆಗೆ ಓದಿಕೊಳ್ಳೋಣ. Now I say that the head, as long as he is a child, different from a servant, though he be a lord of all, but is under tutors and governors, and the time appointed of the Father. Even so, when we were children, were in bondage under the elements of the world. ಗಲಾತಿದವರಿಗೆ 4ನೇ ಅಧ್ಯಾಯ ಮೊದಲನೇ ವಾಕ್ಯದಿಂದ 3ನೇ ವಾಕ್ಯ. ಆದರೆ ನಾನು ಹೇಳುವುದೇನೆಂದರೆ, ಬಾಧ್ಯನು ತಾನು ಆಸ್ತಿಗೆಲ್ಲ ದನಿಯಾಗಿದ್ದರೂ ಬಾಲಕನಾಗಿರುವ ತನಕ ದಾಸನಂತೆ ಇರುವನೇ ಹೊರತು ಬೇರೆ ಇಲ್ಲ. ತಂದೆಯು ನೇಮಿಸಿದ ದಿನದವರೆಗೂ ಪಾಲಕರ ಮತ್ತು ಮನೆವಾರ್ತೆಯವರ ಕೈ ಕೆಳಗಿರುವನು. ಹಾಗೆಯೇ ನಾವು ಸಹ ಬಾಲಕರಾಗಿದ್ದಾಗ ಲೋಕದವರ ಬಾಲಬೋಧೆಗೆ ಅಧೀನರಾದೆವು. I keep repeating it again and again. ನಾನು ಇದನ್ನು ಮತ್ತೆ ಮತ್ತೆ ಹೇಳ್ತಾ ಇರ್ತೇನೆ. The reason Paul wrote the letter Galatians is that it's the church which believed the grace. ಪೌಲನು ಗಲಾತಿದವರಿಗೆ ಈ ಪತ್ರಿಕೆಯನ್ನು ಬರೆದಿರುವಂತ ಕಾರಣ ಏನಂದ್ರೆ, ಗಲಾತಿದವರ ಸಭೆಯು ಅವರು ಕೃಪೆಯನ್ನು ನಂಬ್ತಾ ಇದ್ರು. He preached the gospel. ಅವರಿಗೆ ಆತನ ಸುವಾರ್ತೆಯನ್ನು ಸಾರಿದ. He preached the finished work of Christ. ಕ್ರಿಸ್ತನ ಶಿಲುಬೆ ಮೇಲೆ ಮಾಡಿ ಮುಗಿಸಿರುವ ಕಾರ್ಯವನ್ನು ಸಾರಿದ. And they accepted Jesus. ಮತ್ತು ಅವರು ಯೇಸುವನ್ನು ಸ್ವೀಕರಿಸಿಕೊಂಡ್ರು. After he left, some Jewish people came and said, what you believe is not enough. ಆತನು ಪೌಲನು ಹೋದ ಮೇಲೆ ಕೆಲವು ಯಹೂದ್ಯರು ಬಂದು ಅವ್ರಿಗೆ ಹೇಳ್ತಾರೆ, ನೀವು ನಂಬುವುದು ಸಾಕಾಗಲ್ಲ. To reprimand them, he has written the letter. ಅವರು ಹೇಳಿರುವಂತದಕ್ಕೆ ವಿರುದ್ಧವಾಗಿ ಮಾತಾಡುವುದಕ್ಕೆ ಆತನು ಈ ಪತ್ರಿಕೆಯನ್ನು ಬರೆದುಕೊಟ್ಟ. So this letter, when he gives any illustration, that is to make sure he wants the church to understand the importance of grace and church to come out of law. ಈ ಪತ್ರಿಕೆಯಲ್ಲಿ ನೀವು ಬಹಳಷ್ಟು ಸಲ ಓದುವಾಗ ನೆನ್ಪಿಟ್ಕೊಳ್ರಿ, ಪೌಲನು ಯಾಕೆ ಇದನ್ನು ಬರೆದನು ಅಂದ್ರೆ, ಸಭೆಯು ಧರ್ಮಶಾಸ್ತ್ರವನ್ನು ಅರ್ಥ ಮಾಡಿಕೊಳ್ಳಲಾರದೆ ಕೃಪೆಯನ್ನು ಅರ್ಥ ಮಾಡಿಕೊಂಡು ಅದರ ಕೆಳಗೆ ಜೀವಿಸುವಂತೆ. Now he is giving one more example. ಇಲ್ಲಿ ಆತನು ಇನ್ನೊಂದ್ಸಲ ಒಂದು ಉದಾಹರಣೆ ಕೊಡ್ತಾ ಇದ್ದಾನೆ. Keeping that period in mind. ಆ ಕಾಲವನ್ನು ಮನಸ್ಸಲ್ಲಿ ನೆನ್ಪಿಟ್ಕೊಂಡು, Even if a rich man is there, even if king, when he has a small child, the child will be taken care by a servant. ರಾಜನಿಗೆ ಮಗನು ಇದ್ರೆ ಆ ಮಗುವನ್ನು ಅಲ್ಲಿ ಎಲ್ಲಾ ಸೇವಕರು ನೋಡ್ಕೊಳ್ತಾರೆ. The small child is a real heir. ಆ ಚಿಕ್ಕ ಮಗು ಬರುವಂತ ವಾರಸಾಗಿದ್ದಾನೆ. But will be taken care by his slave. ದಾಸರಿಂದ ನೋಡ್ಕೊಳ್ಪಡ್ತಾನೆ. And whatever slave says, the child has to obey. ಆ ಚಿಕ್ಕ ಮಗು ದಾಸನು ಹೇಳುವಂತ ಮಾತುಗಳಿಗೆ ವಿಧೇಯನಾಗಬೇಕು. In a way, the child is a slave for the slave. ಒಂದ್ ರೀತಿಯಲ್ಲಿ ನೋಡಿದ್ರೆ ಆ ಮಗು ದಾಸನಿಗೆ ದಾಸನಾಗಿರ್ತಾನೆ. If the lady says, open your mouth, child has to open mouth. ಆ ದಾಸಳು ಆತನಿಗೆ ಬಾಯಿ ತೆರಿ ಅಂತ ಹೇಳಿದ್ರೆ ಮಗು ಬಾಯಿ ತೆರೀತಾನೆ. Run means he has to run. ಓಡು ಅಂತ ಹೇಳಿದ್ರೆ ಓಡ್ಬೇಕಾಗ್ತದೆ. Hallelujah. And Paul says, we were all like that once upon a time. ಪೌಲನು ಏನ್ ಹೇಳ್ತಾ ಇದ್ದಾನೆ, ನಾವು ಕೂಡ ಒಂದು ಕಾಲದಲ್ಲಿ ಹಾಗೆಯೇ ಇದ್ವಿ. We were children once upon a time. ಒಂದು ಕಾಲದಲ್ಲಿ ನಾವು ಬಾಲಕರಾಗಿ ಮಕ್ಕಳಾಗಿಯೇ ಇದ್ದೀವಿ. We were in bondage under the elements of the world. ಲೋಕದ ಬೋಧೆಗಳ ಕೆಳಗೆ ನಾವು ಬಂಧನದಲ್ಲಿ ಇದ್ದೆವು. Now what happens? ಮುಂದೆ ಏನಾಗ್ತದೆ? Because of Christ. ಕ್ರಿಸ್ತನ ಮೂಲಕ ಏನಾಗ್ತದೆ? We'll read from verse 4. 4ನೇ ವಾಕ್ಯದಿಂದ ನೋಡ್ಕೊಳ್ಳೋಣ. Verse 4 up to verse 7 will read. 4ನೇ ವಾಕ್ಯದಿಂದ 7ನೇ ವಾಕ್ಯದವರೆಗೆ ನೋಡ್ಕೊಳ್ಳೋಣ. But when the fullness of the time was come, God sent forth his son, made of a woman, made under the law, to redeem them were under the law, that we might receive the adoption of sons. And because you are sons, God hath sent forth the Spirit of his Son into your hearts, saying, crying, Abba, Father. Wherefore thou art no more a servant, but a son, and if a son,
then an heir of God through Christ. ಆದರೆ ಕಾಲವು ಪರಿಪೂರ್ಣವಾದಾಗ ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟನು, ಧರ್ಮಶಾಸ್ತ್ರಧೀನರಾದವರನ್ನು ವಿಮೋಚಿಸಬೇಕೆಂತಲೂ ಪುತ್ರರ ಪದವಿಯನ್ನು ನಮಗೆ ದೊರಕಿಸಬೇಕೆಂತಲೂ ಆತನು ಸ್ತ್ರೀಯಲ್ಲಿ ಹುಟ್ಟಿದವನಾಗಿಯೂ ಧರ್ಮಶಾಸ್ತ್ರಧೀನನಾಗಿಯೂ ಬಂದನು. ನೀವು ಪುತ್ರರಾಗಿರುವುದರಿಂದ ದೇವರು ಅಪ್ಪ ತಂದೆಯೇ ಎಂದು ಕೂಗುವ ತನ್ನ ಮಗನ ಆತ್ಮನನ್ನು ನಮ್ಮ ಹೃದಯಗಳಲ್ಲಿ ಕಳುಹಿಸಿಕೊಟ್ಟನು. ಹೀಗಿರುವಲ್ಲಿ ಇನ್ನು ನೀನು ದಾಸನಲ್ಲ, ಮಗನಾಗಿದ್ದಿ, ಮಗನೆಂದ ಮೇಲೆ ದೇವರ ಮೂಲಕ ಬಾಧ್ಯನೂ ಆಗಿದ್ದಿ. Hallelujah. Hallelujah. Let me explain. ನಾನ್ ನಿಮ್ಗೆ ಅರ್ಥ ಮಾಡಿಸ್ತೇನೆ ಕೇಳ್ರಿ. We were all like a child. ನಾವೆಲ್ಲರೂ ಮಕ್ಕಳ ಹಾಗೆ. Paul says the tutors and governors means he says law. ಪೌಲನು ಹೇಳ್ತಾ ಇದ್ದಾನೆ, ಅಲ್ಲಿ ಮನೆ ವಾರ್ತೆಯವರು ಮತ್ತು ಎಲ್ಲ ಪಾಲಕರು ಎಂದು ಹೇಳುವಾಗ ಅದಕ್ಕೆ ಧರ್ಮಶಾಸ್ತ್ರ ಎಂದು ಆತನು ಹೋಲಿಸ್ತಾನೆ. They were all under that. ಅವರೆಲ್ಲರೂ ಧರ್ಮಶಾಸ್ತ್ರದ ಅಧೀನರಾಗಿದ್ದರು. The child used to be under a slave. ನಾನ್ ನಿಮ್ಗೆ ಹೇಳಿದೆ ಮೊದಲು, ಮಗು ಯಾವಾಗಲೂ ದಾಸನ ಕೆಳಗಡೆ ಇರ್ತಾ ಇತ್ತು. But when the time comes, when the child grows, no more under the slave same slave will call him sir. ಒಂದು ಸಮಯ ಬಂದಾಗ ಆ ಮಗು ಬೆಳೆದಾಗ ಆ ಮಗು ಇನ್ನು ಆ ದಾಸನ ಕೆಳಗೆ ಇಡುವುದಿಲ್ಲ, ಆದ್ರೆ ಅದೇ ದಾಸನು ಆ ಮಗನಿಗೆ ಅಲ್ಲಿ ಸರ್ ಅಂತ ಅಥವಾ ಅಯ್ಯ ಅಂತ ಕರೀತಾರೆ. They all were under the law. ಎಲ್ಲರೂ ಅಲ್ಲಿ ಧರ್ಮಶಾಸ್ತ್ರ ಕೆಳಗೆ ಇದ್ದೆವು. But the fullness of the time came. ಯಾವಾಗ ಕಾಲ ಪರಿಪೂರ್ಣವಾಯಿತೋ God sent forth his son. ದೇವರು ತನ್ನ ಮಗನನ್ನು ಕಳುಹಿಸಿಕೊಟ್ಟ. He was made of a woman. ಆತನು ಅಲ್ಲಿ ಸ್ತ್ರೀಯಿಂದ ಹುಟ್ಟಿದನು. He was made under the law. ಧರ್ಮಶಾಸ್ತ್ರ ದೀನನಾಗಿಯೇ ಹುಟ್ಟಿದನು. Why? ಯಾಕೆ? To redeem them that were under the law. ಯಾಕೆಂದರೆ ಧರ್ಮಶಾಸ್ತ್ರದ ಕೆಳಗೆ ಇರುವವರನ್ನು ಬಿಡುಗಡೆ ಮಾಡುವುದಕ್ಕಾಗಿ. The purpose Jesus came is to redeem people from the law. ಯೇಸು ಸ್ವಾಮಿ ಬಂದಿರುವಂತ ಕಾರಣ ಏನಂದ್ರೆ ಜನರನ್ನು ಧರ್ಮಶಾಸ್ತ್ರದಿಂದ ಬಿಡಿಸುವುದಕ್ಕಾಗಿಯೇ. So that we might receive adoption of sons. ಯಾಕೆಂದ್ರೆ ನಾವು ಪುತ್ರರಾಗಿರುವಂತೆ ದತ್ತು ತೆಗೆದುಕೊಳ್ಳುವಂತೆ. Hallelujah. No more we are slaves, we are sons. ನಾವು ಇನ್ನು ದಾಸರಲ್ಲ, ಆದರೆ ಪುತ್ರರಾಗಿದ್ದೇವೆ. He put his spirit in us. ತನ್ನ ಆತ್ಮನನ್ನು ನಮ್ಮ ಒಳಗಡೆ ಹಾಕಿದನು. We can call him Abba Father. ನಾವು ಆತನನ್ನು ಅಪ್ಪ ತಂದೆ ಅಂತ ಕರೆಯುವಂತೆ. Let me give an example. ಒಂದು ಉದಾಹರಣೆಯನ್ನು ಕೊಡ್ತೇನೆ ಕೇಳ್ರಿ. Have you ever seen the puppet show? ನೀವೆಂದಿಗೂ ಅದು ಗೊಂಬೆಗಳ ಆಟ ನೋಡಿದ್ದೀರಾ? You know, in those days they used to do it. Some Sunday school trainers or they train teachers to do the puppet show. ಆ ಕಾಲದಲ್ಲಿ ಗೊಂಬೆಗಳ ಆಟ ಇರ್ತಿತ್ತು, ಎಲ್ಲರೂ ನೋಡಕ್ ಹೋಗ್ತಾ ಇದ್ರು. ಈಗ ಸ್ವಲ್ಪ ಕೆಲವು ಸಂಡೇ ಸ್ಕೂಲ್ ಟೀಚರ್ಗಳು ಕೂಡ ಅದರಲ್ಲಿ ತರಬೇತಿ ಆಗ್ತಾರೆ ಮಕ್ಕಳಿಗೆ ಕಲಿಸುವಂತೆ. Only dolls will be there. ನೋಡುವಾಗ ಗೊಂಬೆಗಳಿರ್ತವೆ ಮಾತ್ರ. But it will be controlled by the string. ಆದ್ರೆ ಅಲ್ಲಿ ಒಂದು ದಾರದಿಂದ ಆ ಒಂದು ಗೊಂಬೆಗಳನ್ನು ಹತೋಟಿಯಲ್ಲಿ If ಇಟ್ಕೊಳ್ತಾರೆ. this man wants to lift the hand, he will lift the hand. He wants to lift the leg, everything. Whatever he wants, that he will control it by strings. ಆ ಗೊಂಬೆಗಳ ಆಟವನ್ನು ನಿಯಂತ್ರಿಸುವಂತ ವ್ಯಕ್ತಿ, ಆ ಆಟಗಾರನು, ಆತನು ಆ ದಾರಗಳಿಂದ ಹಗ್ಗಗಳಿಂದ ಎಳೆದಾಗ ಆ ಗೊಂಬೆಯ ಕೈ ಎತ್ತುತ್ತದೆ, ಕಾಲೆತ್ತುತ್ತದೆ, ಎಲ್ಲವೂ ಆತನ ಕೈಯಲ್ಲಿರ್ತದೆ. Now imagine, it's only imagination. ಊಹಿಸಿಕೊಳ್ಳಿ ಒಂದು ಉದಾಹರಣೆಗಾಗಿ. Now strings are not there. ಆ ಗೊಂಬೆಗಳಿಗೆ ಕಟ್ಟುವಂತ ದಾರಗಳು ಹಗ್ಗಗಳು ಇಲ್ಲ. That man's spirit itself went to the doll. ಊಹಿಸಿಕೊಳ್ಳ್ರಿ, ಆ ವ್ಯಕ್ತಿಯ, ಆ ಆಟಗಾರನ, ಆಟ ನಡೆಸುವಂತ ವ್ಯಕ್ತಿಯ ಆತ್ಮವೇ ಆ ಗೊಂಬೆಯೊಳಗೆ ಹೋಯ್ತು. Now no need to use string. ಈಗ ಆ ಹಗ್ಗಗಳನ್ನು, ದಾರಗಳನ್ನು ಉಪಯೋಗಿಸಬೇಕಾಗಿಲ್ಲ. Whatever the doll wants to do, it can do because that man's spirit is in the doll. ಆ ಗೊಂಬೆಯು ಏನೆಲ್ಲ ಮಾಡ್ಬೇಕೋ ಮಾಡಬಹುದು, ಯಾಕಂದ್ರೆ ಆಟ ನಡೆಸುವಂತವನ ಆತ್ಮವು ಆ ಗೊಂಬೆಯೊಳಗೆ ಇದೆ. Old Testament law was like a string. ನೋಡ್ರಿ, ಹಳೆ ಒಡಂಬಡಿಕೆಯ ಧರ್ಮಶಾಸ್ತ್ರವು ಆ ಒಂದು ಹಗ್ಗಗಳ ದಾರಗಳ ಹಾಗೆ ಇದ್ದವು. Now God's spirit has come inside us. ಇವಾಗ ದೇವರ ಆತ್ಮ ನಮ್ಮೊಳಗಡೆ ಬಂದಿದೆ. Now what we should do? ನಾವೇನ್ ಮಾಡ್ಬೇಕು? I told you, number one, ceremonial law, totally we are liberated.
ನಾನ್ ನಿಮ್ಗೆ ಹೇಳಿದೆ, ಮೊದಲನೇದಾಗಿ ಎಲ್ಲಾ ಆಚರಣೆಯ ನಿಯಮಗಳಿಂದ ಸಂಪೂರ್ಣವಾಗಿ We are ಬಿಡಿಸಲ್ಪಟ್ಟಿದ್ದೇವೆ. liberated from dietary laws. If you want to follow, you can follow, no problem. ಎಲ್ಲ ಆಹಾರದ ನಿಯಮಗಳಿಂದಲೂ ನಾವು ಬಿಡುಗಡೆ ಹೊಂದಿದ್ದೇವೆ. ನೀವು ಪಾಲಿಸಬೇಕು ಅಂತ ಬಯಸಿದ್ರೆ Now ಪಾಲಿಸಬಹುದು. what about moral laws? ಇವಾಗ ನೈತಿಕವಾಗಿರೋ ನಿಯಮಗಳ ಬಗ್ಗೆ Do ಏನು? not commit adultery, do not kill, all those things are coming in moral laws. ನೈತಿಕವಾಗಿರುವ ನಿಯಮಗಳು ಅಂದ್ರೆ ವ್ಯಭಿಚಾರ ಮಾಡಬಾರ್ದು, ಕೊಲೆ ಮಾಡಬಾರ್ದು, ಅಲ್ಲಿ ದುರಾಶೆ ಪಡಬಾರ್ದು, ಇದೆಲ್ಲವೂ ಅಂತ ನಿಯಮಗಳಾಗಿವೆ. When we say we are no more under the law means, can we commit adultery? Can we murder people? ನಾವು ಧರ್ಮಶಾಸ್ತ್ರ ಅಧೀನರಲ್ಲ ಅಂತ ಹೇಳಿದಾಗ ನಾವು ವ್ಯಭಿಚಾರ ಮಾಡಬಹುದಾ, ಕೊಲೆ ಮಾಡಬಹುದಾ? No. ಇಲ್ಲ ಇಲ್ಲ ಇಲ್ಲ. Because we are image of God. ನಾವು ಮಾಡಬಾರದು, ಯಾಕಂದ್ರೆ ನಾವು ದೇವರ ಸ್ವರೂಪದಲ್ಲಿದ್ದೇವೆ. God cannot do it, so we will not do it. ದೇವರು ಆ ಕಾರ್ಯಗಳನ್ನು ಮಾಡುವುದಿಲ್ಲ, ಅದಕ್ಕಾಗಿ ನಾವು ಕೂಡ ಆ ಕಾರ್ಯಗಳನ್ನು ಮಾಡಬಾರ್ದು. Old Testament, they had a sin nature. They were finding it difficult to do it. ಹಳೆ ಒಡಂಬಡಿಕೆಯ ಜನರಲ್ಲಿ ಪಾಪದ ಸ್ವಭಾವ ಇತ್ತು, ಆದ ಕಾರಣ ಈ ಎಲ್ಲಾ ಕಾರ್ಯಗಳನ್ನು ಮಾಡಕ್ಕಾಗದೆ ಅವ್ರಿಗೆ ಆಗ್ತಾ ಇರಲಿಲ್ಲ. In the Old Testament, Holy Spirit used to come and go. ಹಳೆ ಒಡಂಬಡಿಕೆಯಲ್ಲಿ ಪವಿತ್ರಾತ್ಮನು ಬರ್ತಾ ಇದ್ದನು, ಹೋಗ್ತಾ ಇದ್ದನು. In the New Testament, ಆದ್ರೆ ಹೊಸ ಒಡಂಬಡಿಕೆಯಲ್ಲಿ our sin nature is gone. ನಮ್ಮ ಪಾಪದ ಸ್ವಭಾವ ತೆಗೆದು God's ಹಾಕಿ nature has come inside. ದೇವರ ಸ್ವಭಾವ ನಮ್ಮ ಒಳಗಡೆ ಬಂದಿದೆ. We are image of God. ನಾವು ದೇವರ ಸ್ವರೂಪದಲ್ಲಿದ್ದೇವೆ And His Holy Spirit is in us. ಮತ್ತು ಆತನ ಪವಿತ್ರಾತ್ಮನು ನಮ್ಮ ಒಳಗಡೆ ಇದ್ದಾನೆ. Because His Holy Spirit is in us, it is easy for us to practice those moral laws. ಪವಿತ್ರಾತ್ಮ ನಮ್ಮ ಒಳಗಡೆ ಇರುವಂತ ಕಾರಣ ಆ ನೈತಿಕ ನಿಯಮಗಳನ್ನು ಪಾಲಿಸುವಂತೆ ನಮಗೆ He ಸುಲಭವಾಗಿದೆ. helps us to practice it. ಆ ನೈತಿಕವಾಗಿರೋ ನಿಯಮಗಳನ್ನು ಪಾಲಿಸುವಂತೆ ಆತನ ಸಹಾಯ ಮಾಡ್ತಾನೆ. Hallelujah. ಹಾಲೆಲೂಯ. Am I clear? ನಾನು ಸ್ಪಷ್ಟವಾಗಿದ್ದೇನಾ? Then what law we are liberated? What law we are practicing? ನಾವು ಎಂತಹ ನಿಯಮಗಳಿಂದ ಅಲ್ಲಿ ಬಿಡುಗಡೆ ಹೊಂದುತ್ತೇವೆ, ಎಂತಹ ನಿಯಮಗಳನ್ನು ಪಾಲಿಸಬೇಕು? Moral law we are practicing still. ನೈತಿಕವಾಗಿರುವ ನಿಯಮಗಳನ್ನು ಇನ್ನೂ ಪಾಲಿಸ್ತಾ Because ಇದ್ದೇವೆ by the help of the Holy Spirit. ಪವಿತ್ರಾತ್ಮನ ಸಹಾಯದಿಂದ. Ceremonial law is a shadow, so we have stopped it. ಆಚರಣೆಯ ನಿಯಮಗಳೆಲ್ಲವೂ ಅದು ಒಂದು ನೆರಳಾಗಿತ್ತು, ಛಾಯೆ ಆಗಿತ್ತು, ಅದಕ್ಕಾಗಿ ಅದನ್ನು ನಿಲ್ಲಿಸಿದ್ದೇವೆ. We are liberated from dietary laws. ಮತ್ತು ಎಲ್ಲ ಆಹಾರದ ನಿಯಮಗಳಿಂದ ಬಿಡುಗಡೆ ಹೊಂದಿದ್ದೇವೆ. But still, if you want to practice, this is your will. ಆದ್ರೂ ಕೂಡ ಆಹಾರದ ನಿಯಮಗಳು ನೀವು ಪಾಲಿಸಬೇಕು ಅಂತ ಬಯಸ್ತಾ ಇದ್ರು, It doesn't- ಅದು ನಿಮ್ಮ ಸ್ವ ಇಚ್ಛೆಯಿಂದ. To maintain a good health, you can practice. ನಿಮ್ಮ ಒಳ್ಳೆ ಆರೋಗ್ಯಕ್ಕಾಗಿ ಅಂತಹ ನಿಯಮಗಳನ್ನು But ಪಾಲಿಸಬಹುದು. moral laws, still we are practicing. ಆದ್ರೆ ನೈತಿಕವಾಗಿರೋ ನಿಯಮಗಳನ್ನು ಇನ್ನೂ ಪಾಲಿಸ್ತಾ And we ಇದ್ದೇವೆ. will continue to do it. ನಾವು ಪಾಲಿಸ್ತಾನೆ ಇರೋಣ. By His grace, we will do it. ಆತನ ಕೃಪೆಯಿಂದಲೇ By ಮಾಡೋಣ. His Holy Spirit, we will do it. ಆತನ ಪವಿತ್ರಾತ್ಮನಿಂದಲೇ ಮಾಡೋಣ. Amen. Amen. Shall we pray? ಪ್ರಾರ್ಥನೆ ಮಾಡಿಕೊಳ್ಳೋಣ. Abba, Father, in Jesus' name, we come before you. We thank you for this day. ಅಪ್ಪ ತಂದೆ, ಯೇಸು ಕ್ರಿಸ್ತರ ಹೆಸರಿನಲ್ಲಿ ಮುಂದೆ ಬರ್ತೇವೆ. ಈ ದಿನಕ್ಕಾಗಿ ವಂದನೆ ಸಲ್ಲಿಸ್ತೇವೆ. Open our eyes of understanding to understand this law and grace. ನಮ್ಮ ತಿಳುವಳಿಕೆ ಕಣ್ಣುಗಳನ್ನು ತೆರೆ, ಈ ಧರ್ಮಶಾಸ್ತ್ರವನ್ನು ಕೃಪೆಯನ್ನು ತಿಳಿದುಕೊಳ್ಳುವಂತೆ. So we will have a clear idea of what we are supposed to do it. ನಾವ್ ಯಾವುದನ್ನು ಮಾಡಬೇಕು ಅಂತ ಸ್ಪಷ್ಟವಾಗಿ ನಮಗೆ ತಿಳಿದುಕೊಳ್ಳುವಂತೆ. Thank you. You have liberated us. Thank you, Jesus. You have made us free from that law. ನಮ್ಮನ್ನು ಧರ್ಮಶಾಸ್ತ್ರದಿಂದ ಬಿಡಿಸ್ತಿದ್ಯಾ, ಸ್ವಾತಂತ್ರ್ಯಗೊಳಿಸ್ತಿದ್ಯಾ ಯೇಸುವೆ, ಅದಕ್ಕಾಗಿ You made us free from ceremonial law, dietary laws. We thank you, Jesus. ಎಲ್ಲ ಆಚರಣೆಯ ನಿಯಮಗಳಿಂದಲೂ ಆಹಾರದ ನಿಯಮಗಳನ್ನು ನಮ್ಮನ್ನು ಸಂಪೂರ್ಣವಾಗಿ ಸ್ವಾತಂತ್ರ್ಯಗೊಳಿಸ್ತಿದ್ಯಾ, ಅದಕ್ಕಾಗಿ ವಂದನೆ. Thank you, Holy Spirit. ವಂದನೆ You ಪವಿತ್ರಾತ್ಮ. will help us to practice these two commandments. ಈ ಎರಡು ಆಜ್ಞೆಗಳನ್ನು ಪಾಲಿಸುವಂತೆ ಸಹಾಯ ಮಾಡ್ತೀವಿ. In that all the commandments are covered. ಈ ಎರಡು ಆಜ್ಞೆಗಳಲ್ಲಿಯೇ ಎಲ್ಲವೂ ಸೇರಲ್ಪಟ್ಟಿದ್ದಕ್ಕಾಗಿ In ವಂದನೆ. Jesus' name we thank you. ಯೇಸುವಿನ ಹೆಸರಿನಲ್ಲಿ ವಂದನೆ ಸಲ್ಲಿಸ್ತೇವೆ. Amen. ಆಮೆನ್. May the grace of our Lord Jesus Christ, love of the Father, and the sweet fellowship of the Holy Spirit be with us now and forever. Amen. ಆಮೆನ್.